ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಆದರೆ ಅದಕ್ಕಿಂತ ಮೊದಲು ಈ ಕಾರವಾರ ಕಾಂಗ್ರೆಸ್ ಶಾಸಕರಿಗೆ ಅಂದರೆ ಸತೀಶ್ ಸೈಲ್ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. ಹಿಂದೂ ಕೂಡ ಸತೀಶ್ ಸೈಲ್ ಬೆನ್ನತ್ತಿತ್ತು ಇಡಿ. ಈಗ ಅದರ ಮುಂದುವರೆದ ಭಾಗ ಸತೀಶ್ ಸೈಲ್ ನಿವಾಸಗಳ ಮೇಲೆ ಇಡಿ ದಾಳಿ ಮಾಡಿದೆ. ಮತ್ತೆ ಕಂಟಕ ಶುರುವಾಗಿದೆ. ಸುಮಾರು 3 ಕಾರುಗಳಲ್ಲಿ ಬಂದಿರುವ ಅಧಿಕಾರಿಗಳು 24ಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ಅಧಿಕಾರಿ ಕೇಶವ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಸತೀಶ್ ಸೈಲ್ ಊರಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ, ಅಧಿವೇಶನದಲ್ಲಿದ್ದಾರೆ. ಇನ್ನು ಅವರ ಮನೆ ಹತ್ರ ಹೋಗಿರುವಂಥ ಅಧಿಕಾರಿಗಳು ಮನೆಯ ಹೊರಗಡೆನೇ ನಿಂತಿದ್ದಾರಂತೆ. ಸತೀಶ್ ಸೈಲ್ ನಿವಾಸಗಳ ಮೇಲೆ ಇಡಿ ದಾಳಿ ಮಾಡಿರುವಂಥದ್ದು. ಒಂದು ಕಡೆ ಅವರು ಬೆಂಗಳೂರಲ್ಲಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಗೊತ್ತಿರಲ್ವ? ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸಮಯ ಸಂದರ್ಭ ನೋಡಿ ಅವರು ದಾಳಿ ಮಾಡ್ತಾರೆ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮುಖಾಂತರ ಅದಿರು ಸಾಗಾಟ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲು ಶಿಕ್ಷೆ ಆಗಿತ್ತು. ಅದಾದ ಮೇಲೆ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಸಂತೋಷ್ ಹೆಗಡೆ ತಂಡದಿಂದ ದೂರು, ಅದಾದ ಮೇಲೆ ಆದಂಥ ಸ್ಥಿತಿಗತಿಗಳನ್ನು ನಾವು ನೀವು ಗಮನಿಸಿದ್ದೀವಿ. ಅದರ ಮುಂದುವರೆದ ಭಾಗ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಒಂದು ಕಡೆಗೆ ಅವರು ಬೆಂಗಳೂರಿನಲ್ಲಿದ್ದಾರೆ, ಸತೀಶ್ ಸೈಲ್ ಇನ್ನೊಂದು ಕಡೆಗಲ್ಲಿ ತಲಾಶ್ ಶುರುವಾಗಿದೆ. ಆದರೆ ಮನೆ ಒಳಗಡೆ ಹೋಗೋಕ್ಕಾಗಿಲ್ಲ. ಇನ್ನೂ ಕೂಡ ಅಧಿಕಾರಿಗಳು ಹೊರಗಡೆನೇ ನಿಂತಿದ್ದಾರೆ ಅನ್ನುವಂಥ ಮಾಹಿತಿ. ಎಲ್ಲೆಲ್ಲಿ ಯಾವ್ಯಾವ ಕಡೆ ದಾಳಿಯಾಗಿದೆ, ಎಷ್ಟು ಕಡೆಗೆ ಒಳಗಡೆ ಹೋಗಿದ್ದಾರೆ, ಅವ್ರ ಮನೆಯಿಂದ ಇನ್ನೂ ಹೊರಗಡೆ ಇದ್ದಾರೆ ಅನ್ನುವಂಥದ್ದು. 2 ಜನ ಅಧಿಕಾರಿಗಳಿದ್ದಾರೆ. ಏನು ಕತೆ ಇದು? ಬೆಳಿಗ್ಗೆ ಸುಮಾರು 24 ಜನ ಇಡಿ ಅಧಿಕಾರಿಗಳಿಂದ ದಾಳಿಯಾಯಿತು. ಆ ಸಂದರ್ಭದಲ್ಲಿ ಸತೀಶ್ ಸೈಲ್ ಅವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮನೆಯ ಒಳಗಡೆ ಇರುವಂತಹ ಬಾಗಿಲನ್ನು ಸಹಿತ ತೆಗೆಯುವುದಕ್ಕೆ ಮನೆಯ ಒಳಗಡೆ ಜನವರು ಹಿಂದೇಟು ಹಾಕಿದ್ರು. ಆದ್ರೆ ಈಗ ಕಳೆದ ಒಂದು 10-15 ನಿಮಿಷ ಹಿಂದೆ ಅಷ್ಟೇ ಈಗ ಈ ಒಳಗಡೆ ಹೋಗಿದ್ದಾರೆ. ಸುಮಾರು ಒಂದು 24 ಜನರು ಇಡಿ ಅಧಿಕಾರಿ ಕೇಶವ್ ನೇತೃತ್ವದಲ್ಲಿ 24 ಜನರು ಒಳಗಡೆ ಹೋಗ್ಬಿಟ್ಟು ಈಗಾಗಲೇ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು ಕರ್ನಾಟಕ ವಿಧಾನಸಭಾ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸತೀಶ್ ಸೈಲ್ ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ದಾಖಲೆ ಪರಿಶೀಲಿಸುತ್ತಿರುವ ಹಿನ್ನೆಲೆಯಲ್ಲಿ ಅವ್ರ ಮನೆಯಲ್ಲಿದ್ದವರು ಸಹಿತ ಒಂದು ರೀತಿಯಂತ ದೊಡ್ಡ ಆತಂಕವೂ ಸೃಷ್ಟಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅವರಿಗೊಂದು 2 ಜನ ಹೆಣ್ಮಕ್ಳಿದ್ರು. ಅವರು ಸಹಿತ ಬೆಂಗಳೂರಿನಲ್ಲಿರುವುದರ ಹಿನ್ನೆಲೆಯಲ್ಲಿ ಸತೀಶ್ ಈಗಾಗಲೇ ಬೆಂಗಳೂರಿನಿಂದ ಹೊರಟಿದ್ದಾರೆ ಅಂತಾನು ಸಹಿತ ಮಾಹಿತಿ ಗೊತ್ತಾಗ್ತಾ ಇದೆ. ಈಗ ಪ್ರಾಥಮಿಕ ವರದಿಯ ಪ್ರಕಾರ ಸುಮಾರು ಒಂದು 24 ಜನರು ಮನೆಯ ಮೇಲೆ ಅಷ್ಟೇ ದಾಳಿ ಮಾಡಿದ್ದಾರೆ ಅಂತಾನು ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಸತೀಶ್ ಸೈಲ್ ಈ ಹಿಂದೆಯೂ ಸಹಿತ ಲೋಕಾಯುಕ್ತರ ಪ್ರಕರಣ ದಾಖಲಾಗಿ ಅವರು ಜೈಲು ಶಿಕ್ಷೆಯನ್ನು ಸಹಿತ 2 ಬಾರಿ ಅನುಭವಿಸಿದ್ರು. ಅಷ್ಟೇ ಅಲ್ಲದೆ ಅವರು ಮತ್ತೆ ಕೇಸ್ ಬರುತ್ತೆ ಅಂತಾನು ಸಹಿತ ಆಗಾಗ ಹೇಳ್ತಾ ಇದ್ರು. ಆದ್ರೆ ಈಗ ಮತ್ತೆ ಇಡಿ ಅಧಿಕಾರಿಗಳಿಂದ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿರುವುದರಿಂದ ಅವರ ಕಾರ್ಯಕರ್ತರಿಗೂ ಸಹಿತ ಮತ್ತೊಂದ್ಸರಿ ಸಂಕಟ ಶುರುವಾಗಿದೆ, ಮತ್ತೊಂದ್ಸರಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಸೂರಜ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮುಖಾಂತರ ಅದಿರು ಸಾಗಾಟ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲು ಶಿಕ್ಷೆ ಆಗಿತ್ತು. ಅದಾದಮೇಲೆ ಏನಂದರೆ ಬೇಲ್ ಮುಖಾಂತರ ಇವರು ಹೊರಗಡೆ ಬಂದಿದ್ದರು. ಸತೀಶ್ ಸೈಲ್ಗೆ ಇಡಿ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ.